ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಅಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕೂಕಟ್ಪಲ್ಲಿ. ತುಂಬ ಜನಕ್ಕೆ ಈಗ 10 ಜನರಲ್ಲಿ ತಗೊಂಡ್ರೆ ಅದರಲ್ಲಿ 4ರಿಂದ 5 ಮೆಂಬರ್ಸ್ ನೋಡಿದರೆ 50% ಜನ ಡಯಾಬಿಟಿಸ್ನಿಂದ ಬಳಲ್ತಿದ್ದಾರೆ. ನನ್ನ ಹತ್ರ ಬರೋ ಪೇಷಂಟ್ಸ್ನಲ್ಲಿ 100% ಪೇಷಂಟ್ಸ್ ನೋಡಿದರೆ 80% ಡಯಾಬಿಟಿಸ್ ಇರೋರೇ ಆಗಿದ್ದಾರೆ. ಸೊ ಈ ಡಯಾಬಿಟಿಸ್ ಬರೋದು ಒಂದು ಕಡೆ ಆದರೆ, ಈ ಡಯಾಬಿಟಿಸ್ನಿಂದ ಬರೋ ಕಾಂಪ್ಲಿಕೇಶನ್ಸ್ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಡಯಾಬಿಟಿಸ್ ಯಾವಾಗ ನಮಗೆ ಇದೆ ಅಂತ ಗೊತ್ತಾಗುತ್ತೋ, ಡಯಾಬಿಟಿಸ್ ಇದೆ ಅನ್ನೋದು ತಿಳಿಯುತ್ತೋ, ಆಗ ನಾವು ಪ್ರಿಕಾಷನರಿಯಾಗಿ ಸರ್ಕಮ್ಸಿಷನ್ಸ್ ಅಂದರೆ ಈ ಸುಂತಿ ಆಪ್ರೇಷನ್ನ ಮಾಡಿಸ್ಕೋಬೇಕಾಗತ್ತೆ. ಯಾಕಂದರೆ ಈ ಡಯಾಬಿಟಿಸ್ ಬಂದವರಿಗೆ ಖಂಡಿತವಾಗಿ ಬೆಲನಿಟಿಸ್ ಏನಿದೆ, ಬೆಲನಿಟಿಸ್ ಆರ್ ಬೆಲನೋಪಾಸಿಟಿಸ್ ಇಂಥವೆಲ್ಲ ಇದು ಖಚಿತವಾಗಿ ಅವರ ಲೈಫ್ ಟೈಮಲ್ಲಿ ಬಂದೇ ಬರುತ್ತೆ. ಅದರಿಂದ ಮುಂಚಿತವಾಗಿ ನಾವು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಈ ಸುಂತಿ ಆಪರೇಷನ್ ಏನಾದರೂ ಮಾಡಿಸ್ಕೊಂಡ್ರೆ ಈ ಡಯಾಬಿಟಿಸಿಂದ ನಾವು ಮತ್ತೆ ಫ್ಯೂಚರಲ್ಲಿ ತೊಂದರೆ ಆಗೋದು ತಪ್ಪುತ್ತೆ. ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಅಂದರೆ ಏನು, ಅಸಲಿಗೆ ಯಾಕೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಇವತ್ತು. ಈ ಡಯಾಬಿಟಿಸ್ ಬಂದಿರೋರ್ಗೆ ಏನಾಗುತ್ತೆ ಅಂದರೆ, ಈ ಶುಗರಿಂದ ಏನಾಗುತ್ತೆ, ಈ ಶುಗರಿಂದ ಅಲ್ಲಲ್ಲೇ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ಅಂಗದ ಮುಂದೆ ಇರೋ ಚರ್ಮ ಏನಿದೆ ಅದು ಅಂಗದ ಮುಂದಿನ ಚರ್ಮ ಉಬ್ಬೋದು, ಊತ ಬರೋದು, ಶೈನಿ ಆಗೋಗೋದು ಹೀಗೆಲ್ಲ ಆಗ್ತಾ ಇರುತ್ತೆ. ಬೆಲನಿಟಿಸ್ ಅಂದರೆ ಅಂಗದ ಮುಂದೆ ಇರುವ ಚರ್ಮದ ಇನ್ಫೆಕ್ಷನ್ ಆಗೋದು ಜೊತೆಗೆ ಉರಿ ಊತ ಬರೋದು, ಹೀಗೆ ಚರ್ಮ ಉಬ್ಬೋದು ಬೆಲನಿಟಿಸ್ ಅಂತ ಕರಿತೀವಿ. ಆ ಬೆಲನಿಟಿಸ್ ಏನಿದೆ ಅದು ಸ್ಟಾರ್ಟ್ ಆದಾಗ ಅಂಗದ ಮುಂದಿನ ಗ್ಲ್ಯಾನ್ಸ್ ಅಂತೀವಲ್ಲ, ಆ ಗ್ಲ್ಯಾನ್ಸ್ ಮೇಲೆ ಕೂಡ ಅಂಟ್ಕೊಳ್ಳೋಕೆ ಅಂದರೆ ಗ್ಲ್ಯಾನ್ಸ್ ಕೂಡ ಇನ್ಫೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಬೆಲನೋಪಾಸಿಟಿಸ್ ಅಂತೀವಿ. ಅಂದರೆ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಆದವರಿಗೆ ಹಿಂದೆ ಓಪನ್ ಸರ್ಕಮ್ಸೇಷನ್ ಮಾಡ್ತಿದ್ರು. ಅದೊಂದು ನರಕ ಇದ್ದಂಗೆ. ಯಾಕಂದರೆ ಓಪನ್ ಸರ್ಕಮ್ಸೇಷನ್ನಲ್ಲಿ ಹೊಲಿಗೆ ಆಗ್ತಿದ್ರು ಶುಗರ್ ಪೇಷಂಟ್ಸ್ಗೆ. ಅಸಲಿಗೆ ಹೊಲಿಗೆ ಬೇಗ ವಾಸಿ ಆಗ್ತಿರ್ಲಿಲ್ಲ, ಅದು ಕಾಸ್ಮೆಟಿಕ್ ಆಗಿ ಕೂಡ ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಇಷ್ಟ ಬಂದಂಗೆ ಹೊಲಿಗೆ ಆಗ್ತಿದ್ರು. ಮತ್ತು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೊರಗಡೆ ಹೋಗೋ ಆಗಿರಲಿಲ್ಲ, ಮನೇಲೇ ಇರಬೇಕಿತ್ತು. ಡೈಲಿ ಡ್ರೆಸ್ಸಿಂಗ್ ಮಾಡ್ಕೋಬೇಕಾಗ್ತಿತ್ತು. ಕ್ಯೂ ಬರೋದು, ಲೋಳೆ ಥರ ಸುರಿಯೋದು ಇದೆಲ್ಲ ಇರ್ತಿತ್ತು. ಈಗ ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ 4-5 ವರ್ಷದಿಂದ, KSRದು ಒರಿಜಿನಲ್ ಸ್ಟೇಪ್ಲರ್ಸ್ ನಮ್ಮ ಹತ್ರ ಏನಿದೆ ಅದರಲ್ಲಿ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕೇವಲ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಅಲ್ಲ, ಸೇಮ್ ಡೇ ಅವರು ಕೆಲಸಕ್ಕೆ ಹೋಗ್ಬೋದು. ಯಾವುದೇ ರೀತಿ ಡ್ರೆಸ್ಸಿಂಗ್ ಅವಶ್ಯಕತೆ ಇರಲ್ಲ. ಹಾಗೆ ಒಂದು ದಿನ ಮನೆಯಲ್ಲಿ ರೆಸ್ಟ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಇದನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವರು ಆ್ಯಕ್ಟಿವ್ ಆಗಲ್ಲ, ಸೆಕ್ಷುಯಲಿ ಆ್ಯಕ್ಟಿವ್ ಆಗಿರಲ್ಲ. ಇಲ್ಲಾಂದರೆ ಬೆಡ್ ರಿಡನ್ ಪೇಷಂಟ್ ಥರ ಇರ್ತಾರೆ. ಇಲ್ಲಾಂದರೆ ಕೆಲವ್ರಿಗೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಹಾಗೆ ಬಿಡೋದ್ರಿಂದ 0.8 to 3.7% 0.8 to 3.7% ಕ್ಯಾನ್ಸರ್ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕ್ಯಾನ್ಸರ್ ಆಗಿ ಬದಲಾಗೋ ಸಾಧ್ಯತೆ ಇರೋದ್ರಿಂದ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ತಪ್ಪದೇ ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಈಗ ಅದು ಟ್ರೀಟಬಲ್ ಡಿಸೀಸು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಹಿಂದಿನ ಹಾಗೆ ಓಪನ್ ಸರ್ಜರಿ ಮಾಡ್ತಾರೆ ಅಂತ ಭಯ ಪಡ್ಕೋಬೇಕಾಗಿಲ್ಲ. ಯಾಕಂದರೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಮ್ಮ KSR ಸ್ಟೇಪ್ಲರ್ ಅವೈಲೇಬಲ್ ಆಗಿದೆ. 100% ವಿತಿನ್ 10 ಮಿನಿಟ್ಸ್ನಲ್ಲಿ ಸರ್ಜರಿ ಮಾಡಿ 30 ಮಿನಿಟ್ಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಅಸಲಿಗೆ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಏನು ಅನ್ನೋದಾದರೆ, ನಮಗೆ ಈ ರೀತಿಯಾಗಿ ಅಂಗದ ಮುಂದೆ ಇರುವ ಚರ್ಮ ಫೋರ್ ಸ್ಕಿನ್ ಅಂತ ಕರಿತೀವಿ. ಅಂಗದ ಮುಂದೆ ಇರುವ ಚರ್ಮನ ಫೋರ್ ಸ್ಕಿನ್ ಅಂತ ಕರಿತೀವಿ. ಈ ಫೋರ್ ಸ್ಕಿನ್ನ ಫ್ರಂಟ್ ಭಾಗ ಏನಿದೆ ಸ್ಟ್ರೈಟ್ ಆಗಿ ಮುಂದಕ್ಕೆ ಹೋಗ್ತಿರುತ್ತೆ. ಈ ಕೆಳಗಿನ ಭಾಗ ಏನಿದೆ ಅದು ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದನ್ನೇ ನಾವು ಫ್ರೆಂಡುಲಮ್ ಅಂತ ಕರಿತೀವಿ. ಹಾಗಾಗಿ ಈ ಮುಂದೆ ಇರುವ ಚರ್ಮ ಏನಿದೆ, ಈ ಅಂಗದ ಮುಂದೆ ಇರುವ ಚರ್ಮ ಹೀಗೆ ಮುಂದಕ್ಕೆ ಹೋಗಿದ್ರೆ ಈ ಚರ್ಮನ ಹಿಂದೆ ಕೆಳದಾಗ ಕಾಣಿಸುವಂಥ ಪಾರ್ಟ್ ಏನಿದೆ, ಈ ಪಾರ್ಟ್ನ ಹೆಡ್ನ ನಾವು ಗ್ಲ್ಯಾನ್ಸ್ ಅಂತೀವಿ, ಗ್ಲ್ಯಾನ್ಸ್. ಹಾಗಾಗಿ ಈ ಅಂಗದ ಮುಂದೆ ಇರುವ ಚರ್ಮ ಗ್ಲ್ಯಾನ್ಸಿಂದ ದಾಟಿ ಹಿಂದಕ್ಕೆ ಬರಬೇಕು. ಹಾಗೆ ಫ್ರೀಯಾಗಿ ಬಂದರೆ ನಮಗೆ ಈ ಅಂಗದ ಮುಂದೆ ಇರುವ ಚರ್ಮ ಆರೋಗ್ಯವಾಗಿದೆ, ಹೆಲ್ದಿಯಾಗಿದೆ ಅಂತ ಕರಿಬೋದು. ಆದರೆ ಡಯಾಬಿಟಿಸ್ ಇದ್ದವ್ರಿಗೆ ಏನಾಗುತ್ತೆ ಅಂದರೆ, ಅವರು ಯೂರಿನ್ ಮಾಡುವಾಗ ಯೂರಿನ್ನಲ್ಲಿರುವ ಶುಗರ್ನಿಂದ ಈ ಸತತವಾಗಿ ಚರ್ಮದ ಮೇಲೆ ತಾಗೋದ್ರಿಂದ ಮೆಲ್ಲಗೆ ಈ ಚರ್ಮ ಅನ್ನೋದು ಸ್ಲೋ ಆಗಿ ಮಂದ ಆಗುತ್ತೆ, ಅಂದರೆ ದಪ್ಪ ಆಗೋಗುತ್ತೆ. ನೋಡೋದಕ್ಕೆ ಶೈನಿ ಆಗಿರುತ್ತೆ ಆ್ಯಂಡ್ ಬೆಳ್ಳಗೆ ಕಾಣುತ್ತೆ. ಸ್ವಲ್ಪ ಕ್ಲೋಸ್ ಆಗಿ ನೀವು ಗಮನಿಸಿದ್ರೆ ಬಣ್ಣ ಬದಲಾವಣೆ ಕಾಣ್ತಾ ಇರುತ್ತೆ. ಲೈಟ್ ಪಿಂಕಿಶ್ ಕಲರ್ ಆಗಿ ಬದಲಾಗ್ತಿರುತ್ತೆ. ನಾವೇನಾದರೂ ಬಲವಂತವಾಗಿ ಹಿಂದಕ್ಕೆ ಎಳೆಯೋ ಪ್ರಯತ್ನ ಮಾಡಿದ್ರೆ ಕ್ರ್ಯಾಕ್ಸ್ ಕೂಡ ಬರುತ್ತೆ. ಇಲ್ಲೆಲ್ಲ ಕ್ರ್ಯಾಕ್ಸ್ ಬರುತ್ತೆ. ಈ ಕ್ರ್ಯಾಕ್ಸ್ ಬಂದಿರೋ ಜಾಗದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಶುರುವಾಗುತ್ತೆ, ಅಲ್ಲಿಂದ ನೋವಾಗುತ್ತೆ. ಇಂಟರ್ಕೋರ್ಸ್ ಮಾಡಿದಾಗ ವಿಪರೀತವಾಗ ಉರಿ ಅನ್ನೋದು ಬರ್ತಾ ಇರುತ್ತೆ. ಇಷ್ಟೇ ಅಲ್ಲದೆ ನಾವು ಇಲ್ಲಿ ನಮಗೆ ಸ್ಮೆಗ್ಮಾ ಅನ್ನೋದು ತಯಾರಾಗ್ತಾ ಇರುತ್ತೆ, ಯಾವಾಗಲೂ ತಯಾರಾಗ್ತಿರುತ್ತೆ. ವೈಟ್ ಕಲರ್ನಲ್ಲಿ ತಯಾರಾಗ್ತಿರುತ್ತೆ. ಈ ವೈಟ್ ಕಲರ್ನಲ್ಲಿ ತಯಾರಾಗಿ ಮೆಲ್ಲಗೆ ಆಚೆ ಬರೋಕ್ಕೆ ಶುರುವಾಗುತ್ತೆ, ಬಿಳಿ ಅಂಟಾದ ಪದಾರ್ಥ ಥರ. ಅಂದರೆ ಕೆಲವು ಸತಿ ಫೌಲ್ ಸ್ಮೆಲ್ ಕೂಡ ಬರೋದಾಗುತ್ತೆ. ಹೀಗೆ ಕೆಟ್ಟು ವಾಸನೆ ಬರೋದು ಮಾತ್ರ ಅಲ್ಲದೆ ನವೆ ಕಡಿತ ಹೆಚ್ಚಾಗುತ್ತೆ. ಅಂದರೆ ಕಂಪ್ಲೀಟಾಗಿ ನೋಡೋದಾದರೆ ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ಬಂದಿದೆ ಅಂದರೆ ಈ ಏರಿಯಾ ಪೂರ್ತಿ ಡಿಸ್ಟರ್ಬ್ ಆಗುತ್ತೆ. ಇದರಿಂದ ಇದನ್ನು ಹೀಗೆ ಬಿಡೋದ್ರಿಂದ ಮೆಲ್ಲಗೆ ಈ ಚರ್ಮ ಅನ್ನೋದು ಇದಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಅಡೇಷನ್ ಅಂತೀವಿ, ಇದನ್ನು ಬೆಲನೋಪಾಸಿಟಿಸ್ ಅಂತೀವಿ.
ಹೀಗೆ ಅಂಟ್ಕೊಳ್ಳೋದ್ರಿಂದ ಈ ಚರ್ಮ ಅನ್ನೋದು ಹಿಂದಕ್ಕೆ ಹೋಗೋದು ನಿಂತೋಗುತ್ತೆ, ಅಸಲಿಗೆ ಹಿಂದಕ್ಕೆ ಬರೋದೇ ಇಲ್ಲ. ಅಷ್ಟೇ ಅಲ್ಲದೆ ಇದನ್ನು ಹಾಗೆ ಬಿಡೋದ್ರಿಂದ ಈ ಎರಡು ಚರ್ಮ ಏನಿದೆ ಎರಡೂ ಮಂದ ಆಗುತ್ತೆ, ಮೆಲ್ಲಗೆ ಹತ್ತತ್ರ ಬಂದು ಕಂಪ್ಲೀಟಾಗಿ ಕ್ಲೋಸ್ ಆಗೋಗುತ್ತೆ. ಇವನ್ ಯೂರಿನೇಷನ್ಗೆ ಕೂಡ ತುಂಬ ತೊಂದರೆ ಆಗುತ್ತೆ. ಆ ಯೂರಿನ್ ಒಳಗೆ ಇರೋದ್ರಿಂದ ಯೂರಿನ್ ಟ್ರ್ಯಾಕ್ಟ್ ಕೂಡ ಇನ್ಫೆಕ್ಷನ್ ಆಗೋಗುತ್ತೆ. ಇವೆಲ್ಲ ಬರೋದಕ್ಕೆ ಸಿಂಗಲ್ ಕಾರಣ ಏನಂದರೆ ಡಯಾಬಿಟಿಸ್. ಸೊ ಈ ಡಯಾಬಿಟಿಸ್ ಬಂದಿದೆ ಅನ್ನೋದಾದರೆ ಈ ಲಕ್ಷಣ ಎಲ್ಲ ಡೆವಲಪ್ ಆಗೋವರೆಗೂ ತಡ ಮಾಡದೆ, ಅಂದರೆ ಲೇಟ್ ಮಾಡದೆ, ಡಯಾಬಿಟಿಸ್ ಬಂದಿರೋರು ಖಚಿತವಾಗಿ ಪ್ರೀ ಪ್ಲ್ಯಾಂಡ್ ಆಗಿ ಡಯಾಬಿಟಿಸ್ ಅಂತ ಗೊತ್ತಾದ ಲಕ್ಷಣ, ಇದಕ್ಕೂ ಮುಂಚೆ ಡಯಾಬಿಟಿಸ್ ಅಂತ ಗೊತ್ತಾಗ್ತಿದ್ದಂಗೆ ನಾವು ಕಣ್ಣಿನ ಡಾಕ್ಟರ್ಗೆ ತೋರಿಸ್ಕೊಳಕ್ಕೆ ಹೋಗ್ತಿದ್ವಿ, ಐಸ್ ಫಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗ ಡಯಾಬಿಟಿಸ್ ಬಂದರೆ ಫಸ್ಟ್ ಎಫೆಕ್ಟ್ ಆಗೋದು ಏನಂದರೆ ಅಂಗದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಡಯಾಬಿಟಿಸ್ಗೆ ಅಂಗದ ಮೇಲೆ ಇರುವ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಿಮಗೆ ಅದನ್ನು ಬೆಲನಿಟಿಸ್ ಅಂತೀವಿ. ಈ ಬೆಲನಿಟಿಸ್ ಬಂದಿರೋರಿಗೆ ನಾವು ಸರ್ಜರಿ ಮಾಡ್ತೀವಿ, ಇದನ್ನು ಸುಂತಿ ಆಪರೇಷನ್ ಅಂತೀವಿ, ಕತ್ನ ಅಂತೀವಿ, ಸುಂತಿ ಅಂತೀವಿ, ಸರ್ಕಮ್ಸೆಷನ್ ಅಂತೀವಿ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಪ್ ಟು ಇಲ್ಲಿವರೆಗೂ ಚರ್ಮನ ಕಂಪ್ಲೀಟಾಗಿ ತೆಗೆದು ಹಾಕ್ತೀವಿ. ತೆಗೆದು ಹಾಕೋದ್ರಿಂದ ಈ ಚರ್ಮ ಅನ್ನೋದು ಹಿಂದಕ್ಕೆ ಬರುತ್ತೆ ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಪಿನ್ಸ್ ಅನ್ನೋದು ಇಲ್ಲಿ ಬೀಳುತ್ತೆ. ಪಿನ್ಸ್ ಅನ್ನೋದು ಈ ಪಿನ್ಸ್ ಮೇಲೆ ಸಿಲಿಕಾನ್ ರಿಂಗ್ ಇರುತ್ತೆ. ಈ ರಿಂಗ್ ಇರೋದ್ರಿಂದ ನಮಗೆ ಈಸಿಯಾಗಿ ಬಿದ್ದು ಹೋಗುತ್ತೆ. ಬಿದ್ದು ಹೋಗೋದ್ರಿಂದ ಯಾವುದೇ ರೀತಿ ಹೊಲಿಗೆ ಆಗಲಿ ಕೊಯ್ಯೋದಾಗಲಿ ಹಾಕೋ ಹಾಗೆ ಇರೋಲ್ಲ, ಆಟೋಮೆಟಿಕ್ಕಾಗಿ ಅದೇ ಹಿಲಾಗೋಗುತ್ತೆ. ಸೊ ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂದರೆ ಈ ಗ್ಲ್ಯಾನ್ಸ್ ಅಂತೀವಲ್ಲ, ಈ ಗ್ಲ್ಯಾನ್ಸ್ನ ಈ ಚರ್ಮ ಅನ್ನೋದು ಅಪ್ ಟು ಇಲ್ಲಿವರೆಗೂ ಕವರ್ ಆಗೋಗುತ್ತೆ. ಕವರ್ ಆಗಿ ಅಂಗ ದೊಡ್ಡದಾದಾಗ ಗ್ಲ್ಯಾನ್ಸ್ ಮುಂದೆ ಹೋಗುತ್ತೆ ಆ್ಯಂಡ್ ಚರ್ಮ ಹಿಂದಕ್ಕೆ ಬರುತ್ತೆ, ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಸೊ ಈ ಸ್ಟೇಪ್ಲರ್ ಮೆಥಡ್ ಏನಿದೆ, ಈ ಸ್ಟೇಪ್ಲರ್ ಮೆಥಡ್ ಅನ್ನೋದು ನಾವು ಇಲ್ಲಿ KSR ಒರಿಜಿನಲ್ ಸ್ಟೇಪ್ಲರ್ ಮಾತ್ರ ಬಳಸ್ತೀವಿ. ಇದರಿಂದ ಯಾವುದೇ ರೀತಿ ನೋವಾಗಲಿ ಪೇಯ್ನ್ ಆಗಲಿ ಇರೋದಿಲ್ಲ. ಈ ಪಿನ್ಸ್ ಹಾಕೋದ್ರಿಂದ ಈ ಪಿನ್ಸ್ ಕೂಡ 10ರಿಂದ 12 ದಿನಗಳಲ್ಲಿ ಆಟೋಮೆಟಿಕ್ಕಾಗಿ ಬಿದ್ದೋಗುತ್ತೆ. ನಾವೇನು ಮಾಡಬೇಕಾಗಿರೋ ಕೆಲಸ ಅಂದರೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಶುದ್ಧತೆ ಜೊತೆಗೆ ಇಂಟರ್ಕೋರ್ಸ್ ಅನ್ನೋದು 1 ತಿಂಗಳು ಮಾಡಬಾರ್ದು ಆ್ಯಂಡ್ ಒಂದು 10-15 ದಿನ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಅಂಗ ಪ್ಲಾಸಿಡ್ ಸ್ಟೇಜ್ ಅಂದರೆ ಅಂಗ ಚಿಕ್ಕದಾಗಿದ್ದಾಗ ಮಾಡಿರ್ತೀವಿ, ಹಾಗಾಗಿ ಪಿನ್ಸ್ ಇಲ್ಲಿ ಬಿದ್ದಿರುತ್ತೆ. ಒಂದು ವೇಳೆ ಅಂಗ ದೊಡ್ಡದಾದರೆ ಏನಾಗುತ್ತೆ ಅಂದರೆ ಈ ಪಿನ್ಸ್ ಈಗ ದೂರ ಹೋಗುತ್ತೆ, ಹಾಗಾಗಿ ಸ್ವಲ್ಪ ನೋವು ಬರೋದು, ಬ್ಲೀಡಿಂಗ್ ಆಗೋದು, ಊತ ಬರೋದು ಹೀಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸಿಟಿಸ್ ಆಗಲಿ ನಾನು ಹೇಳಿರುವ ಸಿಮ್ಟಮ್ಸ್ ಏನಾದರೂ ಇದೆ ಅಂದರೆ ಖಚಿತವಾಗಿ ಬೆಲನಿಟಿಸ್ ಆಗಲಿ ಬೆಲನಿಟಿಸ್ ಬಂದಿದೆ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್. ತುಂಬ ಜನ ಡಾಕ್ಟರ್ ಹತ್ರ ಹೋದಾಗ ಕ್ಯಾಂಡಿಡ್ ಬಿ ಆಯಿಂಟ್ಮೆಂಟ್ ಆ್ಯಂಡ್ ಆಗ ಆಯಿಂಟ್ಮೆಂಟ್ ಈ ಆಯಿಂಟ್ಮೆಂಟ್ ಕೊಡ್ತಾರೆ, ಅವೆಲ್ಲ ಟೆಂಪ್ರರಿ. ಸೊ ಅದರಿಂದ ಯಾವುದೂ ಉಪಯೋಗ ಇಲ್ಲ. ಬೆಲನಿಟಿಸ್ ಆಗಲಿ ಈ ಬೆಲನೋಪಾಸಿಟಿಸ್ ಆಗಲಿ ಬಂದಿದೆ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಏನಂದರೆ ಸರ್ಕಮ್ಸಿಷನ್. ಅದನ್ನೇ ನಾವು KSR ಸ್ಟೇಪ್ಲರ್ ಬಳಸಿ ಮಾಡಿಕೊಡ್ತೀವಿ. 10 ಡೇಸ್ ಪ್ರೊಸೀಜರ್ ಇರುತ್ತೆ. 10 ಡೇಸ್ನಲ್ಲಿ ನಿಮಗೆ ರಿಂಗ್ ಬಿದ್ದೋಗುತ್ತೆ. ಹಾಗಾಗಿ ಯಾವುದೇ ರೀತಿ ಪೇಯ್ನ್ ಆಗಲಿ ಊತ ಆಗಲಿ ಏನೂ ತೊಂದರೆ ಇರಲ್ಲ. ಸೊ ಬೆಲನಿಟಿಸ್ ಪ್ರಾಬ್ಲಮ್ಸ್ ಇದ್ದರೆ ಖಚಿತವಾಗಿ ನನ್ನನ್ನು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.